ಇದೇ ನವೆಂಬರ್ ತಿಂಗಳು ಮಕರ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಈ ನವೆಂಬರ್ ತಿಂಗಳು ಮಕರ ರಾಶಿಯವರಿಗೆ ಅತ್ಯಂತ ಅನುಕೂಲವಾಗಿರತಕ್ಕಂತಹ ತಿಂಗಳು ಅಂತ ಹೇಳ್ತೇವೆ. ನೀವು ಎಲ್ಲವನ್ನ ಏನೇನು ಅಂದ್ಕೊಂಡಿದ್ರೋ ಸ್ವಲ್ಪ ಕಷ್ಟ, ಹಿಂದಿನ ದಿನಗಳಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ. ಅಂದರೆ ಎಲ್ಲ ರಂಗದಲ್ಲೂ, ಹಣಕಾಸು, ಕುಟುಂಬದಲ್ಲಿ, ವ್ಯವಹಾರದಲ್ಲಿ, ಉದ್ಯಮದಲ್ಲಿ, ಹಾಗೆ ವೃತ್ತಿ ರಂಗದಲ್ಲೂ ಕೂಡ ಸ್ವಲ್ಪ ಕಷ್ಟಗಳನ್ನು ಪಟ್ಟು ಮೇಲಕ್ಕೆ ಬಂದಿದ್ದೀರಾ. ಈ ತಿಂಗಳು ಅವೆಲ್ಲದರಿಂದ ಮುಕ್ತಿಯನ್ನು ಪಡೆದು ಅದ್ಭುತವಾಗಿರತಕ್ಕಂತಹ ಒಂದು ತಿಂಗಳು ಅಂತ ಹೇಳ್ತೇವೆ ಮಕರ ರಾಶಿಯವರಿಗೆ. ಆ ವೃತ್ತಿ ರಂಗದಲ್ಲಿ ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥದ್ದು, ಹಣಕಾಸಿನ ಸ್ಥಿತಿ ಉತ್ತಮವಾಗಿರ್ತದೆ. ಒಳ್ಳೊಳ್ಳೆ ಹೊಸ ಹೊಸ ಉದ್ಯೋಗಗಳು, ಹೊಸ ಉದ್ಯೋಗಕ್ಕೆ ನೀವು ಕೈ ಹಾಕಿ ಎಲ್ಲವೂ ಒಳ್ಳೆಯದಾಗುತ್ತೆ. ನೀವು ಬೆಳೆದಂಥ ಬೆಳೆಗೆ 2ರಷ್ಟು ಹಣವನ್ನು ನೀವು ಪಡಿತಕ್ಕಂತಹ ತಿಂಗಳು ಒಳ್ಳೆಯದಾಗ್ತದೆ, ಶುಭವಾಗ್ತದೆ. ಕುಟುಂಬದಲ್ಲಿ ನೀವು ಸ್ವಲ್ಪ ಭಿನ್ನಾಭಿಪ್ರಾಯ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ನಿಮಗೆ ಹೆಚ್ಚಿನವಾದಂತಹ ಏನು ಸಮಸ್ಯೆಗಳಿಲ್ಲ. ಹಾಗಾಗಿ ಆರೋಗ್ಯದ ಕಡೆ ಕೂಡ ನೀವು ಗಮನ ವಹಿಸಿ. ಅನ್ಕೊಳ್ಳದಲೇ ರೀತಿಯಾಗಿ ನೀವು ಲಾಭಗಳನ್ನು ಗಳಿಸ್ತೀರಿ. ಇದಕ್ಕಿಂತ ಹೆಚ್ಚಿನ ಪರಿಹಾರ ನಮಗೆ ಬೇಕು ಅಂತಂದ್ರೆ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇದೇ ನವೆಂಬರ್ ತಿಂಗಳು ಮಕರ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಲಾಗಿ, ನವೆಂಬರ್ 12ನೇ ತಾರೀಕಿನಿಂದ ಗುರುವು ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ 23ನೇ ತಾರೀಕಿನಿಂದ ಬುಧ ತುಲಾ ರಾಶಿಯಲ್ಲಿ ಹಿಮ್ಮುಖವಾದಂಥ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಜನ್ಮ ಶನಿಯಾಗಿ ಶನಿ ಭಗವಂತ ಮೀನರಾಶಿಯಲ್ಲಿದ್ದು 28ನೇ ತಾರೀಕಿನಿಂದ ಶನಿ ಭಗವಂತ ಕೂಡ ಹಿಮ್ಮುಖವಾದಂಥ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಗ್ರಹಗಳ ಸಂಚಾರದಿಂದ ಮಕರ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಈ ನವೆಂಬರ್ ತಿಂಗಳು ಮಕರ ರಾಶಿಯವರಿಗೆ ಅತ್ಯಂತ ಅನುಕೂಲವಾಗಿರತಕ್ಕಂತಹ ತಿಂಗಳು ಅಂತ ಹೇಳ್ತೇವೆ. ಮಕರ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ತಿಂಗಳು. ನೀವು ಎಲ್ಲವನ್ನ ಏನೇನು ಅಂದ್ಕೊಂಡಿದ್ರೋ ಸ್ವಲ್ಪ ಕಷ್ಟ, ಹಿಂದಿನ ದಿನಗಳಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ. ಅಂದರೆ ಎಲ್ಲ ರಂಗದಲ್ಲೂ, ಹಣಕಾಸು, ಕುಟುಂಬದಲ್ಲಿ, ವ್ಯವಹಾರದಲ್ಲಿ, ಉದ್ಯಮದಲ್ಲಿ, ಹಾಗೆ ವೃತ್ತಿ ರಂಗದಲ್ಲೂ ಕೂಡ ಸ್ವಲ್ಪ ಕಷ್ಟಗಳನ್ನು ಪಟ್ಟು ಮೇಲಕ್ಕೆ ಬಂದಿದ್ದೀರಾ. ಈ ತಿಂಗಳು ಅವೆಲ್ಲದರಿಂದ ಮುಕ್ತಿಯನ್ನು ಪಡೆದು ಅದ್ಭುತವಾಗಿರತಕ್ಕಂತಹ ಒಂದು ತಿಂಗಳು ಅಂತ ಹೇಳ್ತೇವೆ ಮಕರ ರಾಶಿಯವರಿಗೆ. ಆ ವೃತ್ತಿ ರಂಗದಲ್ಲಿ ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥದ್ದು, ಬಡ್ತಿಯನ್ನು ಪಡಿತಕ್ಕಂಥದ್ದು. ಅಂದರೆ ಇನ್ನು ವಿಶೇಷ ಏನಪ್ಪ ವೃತ್ತಿ ರಂಗದಲ್ಲಿ ಅಂದರೆ, ನೀವು ಬೇರೆಯವರ ಕೆಲಸವನ್ನು ಮಾಡಿ ಪ್ರಶಂಸೆ ಒಳಪಡ್ತೀರಾ. ನಿಮ್ಮ ಕೆಲಸನೇ ಅಲ್ಲ, ಸಹೋದ್ಯೋಗಿಗಳೆಲ್ಲ ಹುಷಾರಿರಲ್ಲ, ಅವ್ರ ಕೆಲಸವನ್ನು ಮಾಡ್ತೀರಿ, ಅಥವಾ ಇದೆಲ್ಲ ನಿಮಗೆ ನಡ್ಕೊಂಡು ಹೋಗುತ್ತೆ. ಅದರಿಂದ ನೀವು ಹೆಚ್ಚಿನ ಪ್ರೀತಿ ಪಾತ್ರವನ್ನು ಗಳಿಸ್ತೀರಾ. ಅಂದರೆ ನೀವು ವೃತ್ತಿ ರಂಗದಲ್ಲಿ ಸಹೋದ್ಯೋಗಿಗಳೇ ಆಗಿರ್ಬೋದು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಿಮ್ಮ ಪ್ರಶಂಸೆ ಪಡುವಂತಹ ಮಾಸ ನವೆಂಬರ್ ತಿಂಗಳಲ್ಲಿ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರ್ತದೆ. ಒಳ್ಳೊಳ್ಳೆ ಹೊಸ ಉದ್ಯೋಗಗಳು, ಅವಕಾಶಗಳು. ಇನ್ನು ಸ್ವಂತ ಉದ್ಯಮ ಮಾಡ್ತಕ್ಕಂಥವರು ಕೂಡ ಹೆಚ್ಚಿನ ಲಾಭವನ್ನು ಗಳಿಸ್ತೀರಾ. ಹೊಸ ಉದ್ಯೋಗಕ್ಕೆ ನೀವು ಕೈ ಹಾಕಿ ಎಲ್ಲವೂ ಒಳ್ಳೆಯದಾಗತ್ತೆ. ರೈತಾಪಿ ವರ್ಗದವರಿಗೆ ನೀವು ಬೆಳೆದಂಥ ಬೆಳೆಗೆ 2ರಷ್ಟು ಹಣವನ್ನು ನೀವು ಪಡಿತಕ್ಕಂತಹ ತಿಂಗಳು ಒಳ್ಳೆಯದಾಗ್ತದೆ, ಶುಭವಾಗ್ತದೆ. ಹಾಗೆ ಇನ್ನು ಕುಟುಂಬದಲ್ಲಿ ಅತ್ಯಂತ ಪ್ರೀತಿ ಪಾತ್ರವಾಗಿ ಇರಿ. ಏಕೆಂದರೆ ಭಿನ್ನಾಭಿಪ್ರಾಯ ಮೂಡುವಂಥ ಎಲ್ಲ ಚೆನ್ನಾಗಿದೆ ಸ್ವಾಮಿ, ಕುಟುಂಬದಲ್ಲಿ ಈ ರೀತಿ ಆಗ್ತದೆ. ಹಾಗೆ ಕುಟುಂಬದಲ್ಲಿ ನೀವು ಸ್ವಲ್ಪ ಭಿನ್ನಾಭಿಪ್ರಾಯ ಇರುತ್ತೆ. ಅದನ್ನು ನೀವು ಮಾತಿನಿಂದ ಬಗೆಹರಿಸಿಕೊಳ್ತಕ್ಕಂಥ ಚಾಣಾಕ್ಷತನವನ್ನು ಮಕರ ರಾಶಿಯವರು ಮಾಡಬೇಕಾಗತ್ತೆ. ಎಂಥ ಸಮಸ್ಯೆ ಇದ್ದರೂ ಕೂಡ ಮಾತಾಡಿದ್ರೆ ಅದೆಲ್ಲ ಮುಗಿದೋಗುತ್ತೆ ಅಂತ ಹೇಳ್ತೇವೆ. ಹಾಗಾಗಿ ಅವರಿಂದ ಪ್ರೀತಿ ಪಾತ್ರವಾಗಿ ಮಾತಾಡಿ ಅವರೊಟ್ಟಿಗೆ ಸಮಯವನ್ನು ಕಳೀರಿ, ಅದರಿಂದ ಕೂಡ ಹೊರಗಡೆ ಬರ್ತೀರಾ. ಇನ್ನು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ನಿಮಗೆ ಹೆಚ್ಚಿನವಾದಂತಹ ಏನು ಸಮಸ್ಯೆಗಳಿಲ್ಲ. ಹಾಗಾಗಿ ಆರೋಗ್ಯದ ಕಡೆ ಕೂಡ ನೀವು ಗಮನ ವಹಿಸಿ. ವಿಶೇಷವಾಗಿ ನೀವು ಅಂದ್ಕೊಳ್ಳದಲೇ ರೀತಿಯಾಗಿ ನೀವು ಅಂದ್ಕೊಂಡೇ ಇರಲ್ಲ, ಹಳೆಯ ಹಣಕಾಸುಗಳು ಅಥವಾ ಪಿತ್ರಾರ್ಜಿತ ಆಸ್ತಿ ಅಥವಾ ಕೋರ್ಟು ಕೇಸ್ಗಳೇನಾದರೂ ನೀವು ನಡೆಸ್ತಾ ಇದ್ದೀರಿ, ಅದರಿಂದ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ. ಅಂದ್ಕೊಳ್ಳದಲೇ ರೀತಿಯಾಗಿ ನೀವು ಲಾಭಗಳನ್ನು ಗಳಿಸ್ತೀರಿ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ಸಂತೋಷವಾಗಿರ್ತಕ್ಕಂತಹ ತಿಂಗಳು. ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಪರೀಕ್ಷೆ ಬರೆದಿದ್ರೆ ಅದರಿಂದ ಉತ್ತಮವಾದ ಫಲಿತಾಂಶವನ್ನು ಕೂಡ ನಿರೀಕ್ಷೆ ಮಾಡ್ತೀರಿ. ಇದಕ್ಕಿಂತ ಹೆಚ್ಚಿನ ಪರಿಹಾರ ನಮಗೆ ಬೇಕು ಅಂತಂದರೆ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿ, ಶೃಂಗೇರಿಯ ಗುರುದ್ವಯರನ್ನು, ಜಗದ್ಗುರುಗಳನ್ನು ದರ್ಶನವನ್ನು ಮಾಡಿ. ಇದರಿಂದ ನಿಮಗೆ ಹೆಚ್ಚಿನ ಲಾಭಗಳು ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಿ.